ಯಾರು ಕುಂದ್ರಸಲ್ಲ ಈಗ ಆಗಿಲ್ಲ ಅಂತ ಯಾರಿಗೆ ಕುಂದ್ರಸಲ್ಲ ಚೆಕ್ ಮಾಡಿ ಈಗ ಪೊಲೀಸ್ ಆಫೀಸರ್ ಬಂದ್ರೆ ಕೇಳ್ರಿ ಇಲ್ಲಿ ಇಲ್ಲ ಈಗ ಇದು ನೋಡಿ ಪೊಲೀಸ್ ಆಫೀಸರ್ ಹೇಳ್ರಿ ಅವ್ರು ಕೇಸ್ ರಿಜಿಸ್ಟರ್ ಮಾಡಿ ಹೇಳ್ರಿ ನನಗೆ ಗೊತ್ತಿಲ್ಲ ಸರ್ ಈಗ ಇದು ಅದ್ರಾಗ ರಾಂಗ್ ಅಂತೇಳಿ ಅವ್ರು ಕೇಳೋದು ಸರ್ ಅವ್ರು ಏನ್ ಬರ್ತಾರೆ ಸರ್ ರಿಟರ್ನ್ದಾಗ ಕೊಟ್ಟಿದ್ದದ ಏನ್ ಕೊಟ್ರು ಅದ್ರಾಗ ನೋಡಿ ಇಂಪರ್ಸನೇಷನ್ ಕೇಸ್ ಆಗಿಲ್ಲ ನಮ್ಮಲ್ಲಿ ಯಾವುದೂ ಬದಲಿ ವಿದ್ಯಾರ್ಥಿಗಳು ಬರ್ದಿಲ್ಲ ನೋಡ್ರಿ ಯಾವುದೇ ಇಲ್ಲಿ ಬರ ಲೆಟರ್ ತೋರಿಸು ಸರಿ ಸರ್ ಲೆಟರ್ ತೋರಿಸು ತೋರಿ ಸರ್ ಲೆಟರ್ ತೋರಿಸು ಸರಿಯಪ್ಪ ಇವು ಬರದ ನನಗೆ ಹಾಕಿದ್ದಾರೆ ಅವರು ಈಗ ನೋಡಿ ಚೆಕ್ ಮಾಡಿ ನಮ್ಮ ಸಂಘಟನೆ ಪೊಲೀಸರು ಯಾರು ಪೊಲೀಸ್ ಆಫೀಸರ್ ಬರ್ರಿ ಅವ್ರ ಜೊತೆ ಮಾತಾಡೋ ಜरूरत ನಮಗಿಲ್ಲ ಅವ್ರು ಏನಾಗ ನಾವೇನು ಮಾಡ್ಬೋದು ನಮ್ಮಲ್ಲಿ ಯಾವುದೇ ನಾವು ಬರಲ್ಲ ಒಳಗೆ ಬರಲ್ಲ ನಾವು ಒಳಗೆ ಬರಲ್ಲ ಸರ್ ನಾವೇ ಬರಲ್ಲ ನೀವು ವಿಚಾರ ಮಾಡ್ರಿ ಇಂಪರ್ಸನೇಷನ್ ಆಗಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಹೇಳ್ತಿದ್ದಲ್ಲ ಸರಿ ಸರ್ ಸರಿ ನೀವು ಹೇಳಿದ್ರು ಸರ್ ಸರಿ ಅದನ್ನು ಇನ್ಕ್ವೈರಿ ಮಾಡೋಣ್ರಲ್ಲ ಮಾಡ್ಬರ್ರಿ ಸುಳ್ಳದನೋ ನಿಜ ಅದನೋ ಬೇಕ್ರಲ್ಲ ರೀ ಮಾಡ್ಬರ್ರಿ ಇದು ಅವ್ರು ಕೊಟ್ಟಿದ್ದು ನಿಮ್ಗೆ ತೋರಿಸ್ಬೇಕಲ್ಲ ನಾನು ಹೌದ್ರಾ ನಾ ಈಗ ಬಂದಿನ್ರಿ ತೋರಿಸ್ಬೇಕು ನಿಮ್ಗೆ ಸುಳ್ಳು ಹೇಳಿದ್ರೆ ಹೋಗ್ಬರ್ರಿ ತಾವೇ ವಿಚಾರ ಮಾಡ್ಕೊಬರ್ರಿ ಈಗ ಆಫೀಸರ್ ತೊಗೊಂಡು ಹೋಗ್ರಿ ಅದನ್ನ ವಿಚಾರ ಮಾಡ್ಕೊಬರ್ರಿ ನಾವಿಲ್ಲೇ ಇರ್ತೀವಿ ನಾನು ಒಬ್ಬನೇ ಹೋಗ್ತೀನಿ ಅಂದ್ರೆ ಮತ್ತೆ ನೀವು ಸುಳ್ಳು ಹೇಳತ್ತೀರ ಇಲ್ಲ ಆಫೀಸರ್ ಹೋಗ್ರಿ ಎಲ್ಲ ವಿಚಾರ ಮಾಡ್ಕೊಂಡು ಕಾಕೊಂಡವ್ರಿ ನಾವು ಇವತ್ತು ಈಗ ಗುಲ್ಬರ್ಗಾದ ಮಿಲಿಂದ್ PU ಕಾಲೇಜ್ ಕ್ಯಾಂಪಸ್ನಾಗ ಇದ್ದಿದ್ದೀವಿ ಈ ಕಾಲೇಜಿನೊಳಗೆ ಇವತ್ತು PU ಸೆಕೆಂಡ್ ಇಯರ್ ಒಂದು ಎಕ್ಸಾಮ್ ಯಾವುದೋ ಒಂದು ಇಲ್ಲಿ ಬೋಗಸ್ ಕ್ಯಾಂಡಿಡೇಟ್ಗಳು ಕುಂತು ಬೇರೆಯವ್ರ ಹೆಸರು ಮ್ಯಾಗ ಎಕ್ಸಾಮ್ಗಳು ಬರ್ಲಿಕ್ಕತ್ತಾರ ಅಂತೇಳಿ ನಮಗೆ ಸುದ್ದಿ ಬಂದ ತಕ್ಷಣ ನಾವುಗಳು ಏನು ಮಾಡಿದ್ವಿ ದಲಿತ ಎಲ್ಲ ಕಾರ್ಯಕರ್ತರುಗಳು ತಕ್ಷಣ ಇಲ್ಲಿ ಈ ಕಾಲೇಜ್ಗೆ ಬಂದಿದ್ದೀವಿ ಕಾಲೇಜ್ಗೆ ಬಂದ ನಂತರ ಸಂಬಂಧಪಟ್ಟ ಪೊಲೀಸ್ ಆಫೀಸರ್ ಜೊತೆಗೆ ಮಾತಾಡಿದ್ದೀವಿ ACP A ಡಿವಿಷನ್ ಆ್ಯಂಡ್ ಇನ್ಸ್ಪೆಕ್ಟರ್ ಬ್ರಹ್ಮಪುರದವ್ರಿಗೆ ಮೆಸೇಜ್ ಕೊಟ್ಟಿದ್ವಿ ಮೆಸೇಜ್ ಕೊಟ್ಟ ನಂತರ ಡೈರೆಕ್ಟರ್ ಯಾರು PU ಕಾಲೇಜಿನ ಡೈರೆಕ್ಟರ್ ಇರ್ತಾರೆ ಯಾರು ಶಾಸ್ತ್ರಿ ಅಂತದವರು ಅವ್ರು ಕಾಲೇಜಿನ ಡೈರೆಕ್ಟರ್ ಜೊತೆಗೂ ಕೂಡ ಮಾತಾಡಿದ್ರು ಇಲ್ಲಿ ಏನು ಈ ಎಕ್ಸಾಮ್ ಮುಗಿದ ತಕ್ಷಣ ಈ ಪೊಲೀಸ್ ಆಫೀಸರ್ಸು ಮತ್ತು ಬೇರೆಯವರೆಲ್ಲ ಬಂದು ಒಳಗೆ ಬಂದಾಗ ಕಾಲೇಜ್ ಬಂದಾಗ ಅದು ಯಾರು ಬೋಗಸ್ ಮಾಡೋದು ಬೇರೆಯವ್ರ ಹೆಸರು ಮ್ಯಾಗ ತಂದೆ ಫೋಟೋ ಹಾಕೊಂಡು ಹೆಸರು ಬೇರೆಯವ್ರದ್ದು ಫೋಟೋ ಈ ಕ್ಯಾಂಡಿಡೇಟ್ ಏನಪ್ಪ ಅಂದ್ರೆ ಇಲ್ಲಿ ಬಂದು ಇದು ದಂಧ ಮಾಡ್ಕೊಂತದಿಲ್ಲ 2 ಲಕ್ಷ ರೂಪಾಯಿ ತೊಗೊಂಡು ನಾನು ಎಕ್ಸಾಮ್ ಇದು ಮಾಡ್ತೀನಿ ಅಂತೇಳಿ ಇಲ್ಲಿ ಬಂದು ಕುಂತಿದ್ದು ರೆಡ್ ಹ್ಯಾಂಡ್ ಹಿಡಿದು ಅಲ್ಲಿ ಈಗ ಒಳಗೆ ಕುಂದಿರಿಸಿದಾರೆ ಈ ಡೆಪ್ಯೂಟಿ ಡೈರೆಕ್ಟ್ರಿಗೆ ಏನು ಡೈರೆಕ್ಟರ್ ಆಫ್ ಕಾಲೇಜ್ ಡೈರೆಕ್ಟ್ರ್ ಇಲ್ಲಿಂದ ಕಾಲೇಜ್ ಯಾರು ಎಕ್ಸಾಮ್ ಚೀಫ್ ಅದಾರ ಅವರು ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ ಅವ್ರು ಏನು ರಾಂಗ್ ಮೆಸೇಜ್ ಕೊಟ್ಟು ಇಲ್ಲಿ ಲೆಟ್ರ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ಇಂಪರ್ಸನೇಟ್ ನಡೆದಿಲ್ಲ ಅಂತ ಹೇಳಿ ನಡೆದಿಲ್ಲ ಅಂತ ಹೇಳಿ ಇಲ್ಲಿ ಯಾವುದೇ ಕಾಪಿ ನಡೆದಿಲ್ಲ ಯಾವುದೇ ಇಂಪರ್ಸನ್ ನಡೆದಿಲ್ಲ ಅಂತೇಳಿ ಸುಳ್ಳು ಮೆಸೇಜ್ ಕೊಡುವಂಥ ಕೆಲಸ ಇಲ್ಲಿಂದ ಏನು ಎಕ್ಸಾಮ್ ಚೀಫು ಏನು ಬಂದು DD ಅವರಿಗೆ ಲೆಟ್ರ್ ಕೊಟ್ಟರು ಆಮೇಲೆ ನಾವೇನು ಹೇಳೋದು ನಾವು ಇಮಿಡಿಯೇಟಾಗಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಸರ್ ಜೊತೆ ಮಾತಾಡಿದ್ರು ಈ ಥರ ಗೋಲ್ಮಾಲ್ ಮಾಡ್ಕತ್ತಾರೆ ಸರ್ ನಿಮ್ಮ ಪೊಲೀಸ್ ಆಫೀಸರ್ ಸುಳ್ಳು ಹೇಳೋಂಥ ಕೆಲಸ ಆಗ್ಲಿಕ್ಕೆ ನಿಮ್ಮವ್ರು ಇಮಿಡಿಯೇಟ್ ಕೊಡ್ಬೇಕು ಕೇಸ್ ಯಾರು ಮಾಡಿದಾರಲ್ಲ ದುಡ್ಡು ತಂದು ಏನು ಎಕ್ಸಾಮ್ ಕೂತದ ಅದು ಯಾವುದು ಕ್ಯಾಂಡಿಡೇಟ್ ಇಮಿಡಿಯೇಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಒಳಗೆ ಹಾಕಿ ನಾವು ಹೇಳಿದ್ದೀವಿ ಈಗ ಬಂದಿದ್ದಾರೆ ಡೆಪ್ಯೂಟಿ ಡೈರೆಕ್ಟರ್ ಬಂದಾರಲಿ ಇವ್ರು ಇಮಿಡಿಯೇಟಾಗಿ ಯಾವ ಕ್ಯಾಂಡಿಡೇಟ್ ಅದ ಆಮೇಲೆ ಈ ಕಾಲೇಜ್ ಏನು ಈ ಕಾಲೇಜ್ ಇದ್ರೊಳಗೆ ಇಲ್ಲಿ ಪೂರ ಬೋಗಸ್ ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಬೋಗಸ್ ಕ್ಯಾಂಡಿಡೇಟ್ ಇಲ್ಲಿ ಕಾಲೇಜ್ ಕುಂದಿರ್ತ ಅದು ಮುಚ್ಚಿ ಹಾಕುವಂಥ ಕೆಲಸ ಇಲ್ಲಿ ಎಕ್ಸಾಮ್ ಚೀಫ್ ಬರಲ್ಲ ಇವರು ಸುಳ್ಳು ಹೇಳುವಂಥ ಕೆಲಸ ಏನು ಮಾಡಿದ್ರೆ ಅಂದರೆ ಇಲ್ಲಿ ಎಕ್ಸಾಮಿನರ್ ಯಾರು ಎಕ್ಸಾಮಿನ್ ಚೀಪರ್ ಇಲ್ಲ ಚೀಫ್ ಎಕ್ಸಾಮಿನರ್ ಅದ ಅವರು ಕೂಡ ಇದ್ರೊಳಗೆ ಇನ್ವಾಲ್ವ್ಮೆಂಟ್ ಎಕ್ಸಾಮ್ ಫ್ರಾಡ್ನಾಗ ಇನ್ವಾಲ್ವ್ ಇದ್ದದ ಇಮಿಡಿಯೇಟಾಗಿ ಡೆಪ್ಟಿ ಡೈರೆಕ್ಟ್ ಏನು ನೀವು ಡೈರೆಕ್ಟರ್ ಇದ್ದೀರಿ ಕಾಲೇಜ್ ಡೈರೆಕ್ಟ್ರು ತಕ್ಷಣ ಕ್ರಮ ಜರುಗಿಸಬೇಕು ಆಮೇಲೆ ಅಂಡ್ ಪೊಲೀಸ್ ಆಫೀಸರ್ ಎಲ್ಲ ಬಂದಿರಲಿಲ್ಲ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡೋದು ಯಾರು ಕ್ಯಾಂಡಿಡೇಟ್ ಬೋಗಸ್ ಕ್ಯಾಂಡಿಡೇಟ್ ಅದ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಒದ್ದು ಜೈಲಿಗೆ ಕಳಿಸುವಂಥ ಕೆಲಸ ಇಲ್ಲಿ ಮಾಡ್ಬೇಕಂತ ನಾವು ಎಲ್ಲರೂ ಬಂದಿದ್ದೀವಿ ಇಲ್ಲಾಂದ್ರೆ ನಾವು ಸುಮ್ಕೋದ್ರಕ್ಕಾಗಲ್ಲ ನಾವು ಕುಂದ್ರಕ್ಕಾಗೋದಿಲ್ಲದ್ರೊಳಗೆ ಮತ್ತು ಇದು ಹಗರಣ ಏನು ನಡೆದಲ್ಲಿ ಏನು ಬೋಗಸ್ ಏನು ಎಕ್ಸಾಮ್ ಹೆಸರು ಏನು ಬೋಗಸ್ ಮಾಡ್ಕತ್ತೀರಿ ಗರೀಬ್ ಓದುವಂಥ ವಿದ್ಯಾರ್ಥಿಗಳಿಗೆ ದೋಖ ಮಾಡುವಂಥ ಕೆಲಸ ಇಲ್ಲಿ ಏನು ಮಾಡ್ಕತ್ತೀರಿ ಗರೀಬ್ ಮಕ್ಕಳೆಲ್ಲ ಬೇರೆ ಹಳ್ಳಿಯಿಂದ ಬಂದು ಎಕ್ಸಾಮ್ ಬರೆಯುವಂಥ ಮಕ್ಕಳೆಲ್ಲ ಪೂರ ಅವರು ಫ್ಯೂಚರ್ ಮಣ್ಣು ಹಾಕುವಂಥ ಕೆಲಸ ಇಲ್ಲಿ ಎಕ್ಸಾಮನ್ನು ಮಾಡ್ಕೊತದ ಅಂದರೆ ನೀವೆಲ್ಲ ಕೂಡ ಎಕ್ಸಾಮರ್ ಯಾರಿದ್ರಿ ಇವರು ಕೂಡ ಶಾಮಿಲ್ ಇರ್ತದಲ್ಲಿ ಇದ್ರ ಬಗ್ಗೆ ಇಮಿಡಿಯೇಟ್ ಎನ್ಕ್ವೈರ್ ಆಗಬೇಕು ಈ ಕ್ಯಾಂಡಿಡೇಟನ್ನು ಬೋಗಸ್ ಕ್ಯಾಂಡಿಡೇಟ್ ಒಳಗೆ ಕುಂದ್ರಿಸಲ್ಲ ಅವ್ರಿಗೆ ಬಂದು ಎತ್ಕೊಂಡು ಕೇಸ್ ರೇಟ್ ಮಾಡಿ ಜೈಲಿಗೆ ಕಳಿಸ್ಬೇಕಂತ ನಾವಿಲ್ಲಿ ಬಂದಿದ್ದೀವಿ ಸರ್ ಈಗ DD ಅವ್ರಿಗೆ ಭೇಟಿ ಆಗಿದ್ರಿ DDಗೆ ಏನಪ್ಪ ಇವರು ಎಕ್ಸಾಮರ್ ಲೆಟರ್ ಕೊಟ್ಟಿದ್ದಾರೆ ನಂಬಲ್ಲಿ ಯಾವುದೇ ಬೋಗಸ್ ಆಗಿಲ್ಲ ಅಂತ ಹೇಳಿ ನಾವು ಖುದ್ದು ಒಳಗೆ ಕಳಿಸಿದ್ದೀವಿ ಹೋಗಿ ವಿಚಾರಣೆ ಮಾಡಕತ್ತಾರ ಮತ್ತು ಬೋಗಸ್ ಹಿಂಗೆ ಏನೂ ಆಗಿಲ್ಲ ಅಂದ್ರೆ ಈಗ ಮೀಡಿಯಾ ಎದುರಿಗೆ ಮಾತಾಡೋದ ಮೀಡಿಯಾ ಎದುರಿಗೆ ಕ್ಯಾಂಡಿಡೇಟ್ ಹಿಡೋದ ಈಗ ನಿಮ್ಮ ಒಳಗೆ ರೂಮ್ನ ಹಿಡಿದು ಕುಂದಿರ್ಸಿರಿ ಇದು ಕ್ಯಾಂಡಿಡೇಟ್ ಎಲ್ಲಿ ಬಂತು ಇದು ಯಾಕೆ ಇಲ್ಲಿ ಬಂತು ಇದ್ರಾಗ DD ಮಾತಾಡ್ಕತ್ತದಲ್ಲ ಯಾಕೆ ಒಬ್ರಿಗೊಬ್ರು ಹಿಂದೆ ಮುಂದೆ ಹೊಡ್ಕತ್ತಾರ ಎಲ್ಲ ಇದ್ರಾಗ ಅಂದರೆ ಇದು ಪ್ರತಿಷ್ಠಿತ ರಾಜಕೀಯ ವ್ಯಕ್ತಿಗಳ ಕಾಲೇಜ್ ಇದ್ರಲ್ಲಿ ಮುಚ್ಚಾಕಿ ಬಂದು ಪ್ರಯತ್ನ ಮಾಡಕತ್ತೀರಿ ನೋ ನೆವರ್ ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಇದ್ರೊಳಗೆ
ಆಕೆ ಯಾವಾಗ ಬೋಗಸ್ ಕ್ಯಾಂಡಿಡೇಟ್ ಕೂತವ್ರು ಒಳಗೆ ಹಾಕಿ ಬಂದು ಇಲ್ಲಿ ಬೆಳಕು ಬಂದಿದ್ವಿ ದಲಿತ ಏನಾದ್ರದ್ದು ಯಾವುದೇ ಚುಂಗಿಮಿಗಳಲ್ಲಿ ಇದ್ರಾಗ ಬಟ್ ಇದನ್ನು ನಾವು ಬಿಡ್ಲಿಕ್ಕಾಗಲ್ಲ. ಇಲ್ಲಿ ಎಕ್ಸಾಮಿನರ್ ನಮ್ಮನ್ನು ಸುಳ್ಳು ಹೇಳೋದಲ್ಲ, ಇಲ್ಲಿ ಎಕ್ಸಾಮಿನರ್ ಡಿ ಸಿಗೂ ಕೂಡ ಲೆಟರ್ ಹಾಕಿನಂತ ಅದನ್ನು ಸುಳ್ಳು ಹೇಳೋದ, ಎಜುಕೇಷನ್ ಕಮಿಷನ್ ಕೂಡ ಸುಳ್ಳು ಹೇಳೋದ. ಈ ಎಕ್ಸಾಮಿನರ್ ಯಾರು ಇವ್ರ ಮೇಲೆ ಕೂಡ ಆ ಬೋಗಸ್ ಈ ಕ್ಯಾಂಡಿಡೇಟ್ ಕ್ರಿಮಿನಲ್ ಕೇಸ್ ಇವರಿಗೆ ಇನ್ಕ್ಲೂಡ್ ಮಾಡಬೇಕು, ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಕಾಲೇಜ್ ಪ್ರಿನ್ಸಿಪಲ್ ಅವ್ರು ಕೇಳೋಣ ಏನು ಹೇಳ್ತಾರೆ ಸರ್ ಅವರು? ಕಾಲೇಜ್ ಪ್ರಿನ್ಸಿಪಲ್ ಯಾರು ಗೊತ್ತಿಲ್ಲ ನಮಗೆ. ಇಲ್ಲಿ ಎಕ್ಸಾಮಿನರ್ ಯಾರು ಎಕ್ಸಾಮಿನ್ ಚೀಫ್ ಅಂತದಾರ, ಎಕ್ಸಾಮಿನ್ ಚೀಫ್ ನಮ್ಗೆ ಇಲ್ಲಿ ಬಂದಿದ್ರು. ಅವರು ಏನಪ್ಪ DD ಒಂದು ಲೆಟರ್ ಕೊಟ್ಟಾರಂತ ನಾವು ಒಳಗೆ ಹೋಗಿರಲಿ, ನಾವು ಹೊರಗೆ ಗೊತ್ತಿದ್ದೀವಿ. ಪೊಲೀಸ್ ಬಂದೋಬಸ್ತ್ ಮಾಡೋದು ಗೇಟ್ ಹಾಕಿರಲಿ. ಕ್ಯಾಂಡಿಡೇಟ್ ಅದು ಯಾವ್ದು ಬೋಗಸ್ ಕ್ಯಾಂಡಿಡೇಟ್ ಒಳಗೆ ಕುಂದ್ರಿ ಸರ್. ಅದಕ್ಕೆ ಈಗ DD ಒಳಗೆ ಮಾತಾಡ್ಕೊತದ. ಈಗ ಅವ್ರ ಕಾಲೇಜು ಮಾನ ಮರ್ಯಾದೆ ಹೋಗ್ತದಂತ ಅನ್ನೋ ಲೆಕ್ಕನಾಗ ಅವ್ರು ತಾವೇನು ಮುಚ್ಚಾಕೋ ಅದು ಮ್ಯಾಕ್ಸಿಮಮ್ ಕೋಶಿಸ್ ಮಾಡ್ಕೊತಾರೆ. ನಮಗೆಲ್ಲ ಗೊತ್ತದ ಏನು ನಡೆದ ಅಂತೇಳಿ ನಾವು ಹೊರ ಹಾಕ್ತೀವಿ ಸರ್. ಈಗ ಅಂದರೆ ಈಗ ಪ್ರಭಾವಿಗಳ ಕಾಲೇಜ್ ಹೆಸರಿಗೆ ಏನಪ್ಪ ಅಂದ್ರೆ ಕಳಂಕ ಬರ್ತಾನೆ ಒಂದೇ ಒಂದು ಕಾರಣಕ್ಕಾಗಿ ಪೊಲೀಸ್ ಮೇಲೆ ದಬಾವ್ ಹಾಕಿಸಿ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು. ಇದು ಕೇಸ್ ರಿಜಿಸ್ಟರ್ ಆಗಬೇಕು, ಯಾರದೇ ಕಾಲೇಜಲ್ಲಿ ಏನು ಹಾಕಿರಲ್ಲ, ಕೇಸ್ ರಿಜಿಸ್ಟರ್ ಆಗಬೇಕು. ಇಲ್ಲೇನು ಬೋಗಸ್ ನಡೆದಲ್ಲ, ಬೋಗಸ್ ಎಷ್ಟು ಜನ ಇನ್ವಾಲ್ವ್ ಅದಾರ ಇದು ಇವರಿಗೆಲ್ಲರಿಗೆ ಏನಪ್ಪ ಇಲ್ಲ ಇವ್ರ ಮ್ಯಾಗ ಕ್ರಿಮಿನಲ್ ಮುಖದಮೆ ಹೂಡಬೇಕು, ಕ್ರಿಮಿನಲ್ ಏನು ಪ್ರೊಸೆಸ್ ಇನಿಷಿಯೇಟ್ ಮಾಡ್ಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಒಂದು ವೇಳೆ ಇಲ್ಲ ಅಂತೇಳಿ ಯಾರು ಅಪ್ಪಂದು ಲೂದ ಕಾನೂನದ ಎಲ್ಲ ಇರ್ತದ. ಒಂದು ವೇಳೆ ಕ್ರಮಕ್ಕೆ ಮುಂದೆ ಆಗಲ್ಲ ಆಗೇ ಬೇಕಾದ ಕ್ರಮಕ್ಕೆ ಡೆಪ್ಯೂಟಿ ಎಜುಕೇಷನ್ ಡೈರೆಕ್ಟರ್ ನಾವು ಸುಮ್ಬಿಡ್ತೇವೆ ಅಂತ ಹೇಳಿದ್ರು ನಾವು ಯಾವುದೇ ಕಾರಣಕ್ಕೆ ಬಿಡಲಿಲ್ಲ. ಡೈರೆಕ್ಟ್ ಯಾವ್ದಕ್ಕೆ ಇರ್ಬೇಕಿಲ್ಲ, ಉದ್ದೂರ್ಲಿಕ್ಕೆ ಇರ್ಬೇಕಲ್ಲ ಡೈರೆಕ್ಟರ್ ನಾವು. ಕಾಲೇಜ್ ಎಕ್ಸಾಮ್ ಕಾಲೇಜ್ ಯಾವುದೇ ಕೂಡ ಬೋಗಸ್ ಆಗ್ಬಂದದ. ನೀವು ಕಾಪಿ ಮಾಡೋದು ಮಕ್ಕಳ ಮ್ಯಾಗ ಮಾಲ್ ಪ್ರಾಕ್ಟೀಸ್ ಮಾಡಿ ಹೊರಗೆ ಹಾಕ್ತಿರ್ತೀರಿ. ಬೋಗಸ್ ಕ್ಯಾಂಡಿಡೇಟ್ ಬಂದದಲ್ಲ, ಬೇರೆ ಯಾವ್ದಾರು ಮಾಡಿದ್ರಿ ಅಂತಂದಿಲ್ಲ, ಬಟ್ ಕ್ಯಾಂಡಿಡೇಟ್ ಬೋಗಸ್ ಅಂತ ಕುಂದ್ರಿಸಿರಿ ನೀವು. ಯಾಕೆ ಇದು ಮಾಡ್ತಿರೋದಕ್ಕೆ DD ಸಪೋರ್ಟ್ ಮಾಡ್ತಂತದಕ್ಕೆ ಈ ಗುಲ್ಬರ್ಗ ಇದು ಮಾಡ್ಕತ್ತೀರಿ. ಈ ಥರದ ಎಕ್ಸಾಮ್ ನಡೆಸಲ್ಕತ್ತೀರಿ ನೀವು. ಓದೋದು ಮಕ್ಕಳು ಏನು ಮಾಡಬೇಕು, ಬೋಗಸ್ ಇದ್ರೆ ಯಾವ್ದು ಬಂದಲ್ಲ. ಯಾಕೆ ಯಾವಾಗ ಕೆಳಗೆ ಬರ್ದಕ್ಕೆ ಕಾಲೇಜ್ ಎಕ್ಸಾಮ್ ಬರ್ದಿದ್ದಲ್ಲಿ ಸ್ಟೂಡೆಂಟ್ ಇರ್ತದಲ್ಲಿ ಲಾಸ್ಟ್ ಸ್ಟೂಡೆಂಟ್ ಬಂದು ಇಲ್ಲಿ ಬರ್ತಿರ್ತಾಳಲ್ಲಿ. ನೀವು ಇಟ್ಟು ಗೊತ್ತಿಲ್ಲ ನಿಮಗೆ ಕಾಲೇಜ್ ಎಕ್ಸಾಮ್ ನಡೆಸೋರು ಗೊತ್ತಿಲ್ಲ ನಿಮಗೆ. ಇಲ್ಲಿ ಜವಾಬ್ದಾರಿ ನಿಮಗೆ, ಇಲ್ಲಿ ಕಾಲೇಜವ್ರಿಗೆ ಜವಾಬ್ದಾರಿ ಇಲ್ಲ. ಇಲ್ಲಿ ಕಾಲೇಜ್ ಹೆಸರು ಖರಾಬ್ ಆಗ್ತಂದು ಗೊತ್ತಿಲ್ಲ ನಿಮ್ಗೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತೀನಿ ತಿಳ್ಕೊಂಬಿಟ್ರಿ. ಅದು ಆಗಬಾರ್ದು. ಸ್ಟ್ರಿಕ್ಟ್ ನಡಿಬೇಕು. ಓದಿದ ಮಕ್ಕಳಿಗೆ ಪ್ರಾಮಾಣಿಕ ಅವ್ರ ಹಕ್ಕಲ್ಲ, ಅವ್ರ ನ್ಯಾಯ ಸಿಗಬೇಕು. ಹಿಂಗೆ ಬೋಗಸ್ನ ಎಕ್ಸಾಮ್ ಕುಂದ್ರಕ್ಕಿದ್ರೆ ಓದಂಥ ಮಕ್ಕಳು ಭಾಳ ದೊಡ್ಡ ಹೊಡ್ತಾ ಬಿಡ್ತಾ ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ.